ಹಾಯ್ ವೆಲ್ಕಮ್ ಟು ದ ಗಣೇಶ್ ಮೀಡಿಯಾ. ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸೂಪರ್ ಓವರ್ ರಿವ್ಯೂ ಮ್ಯಾಚ್ಗೆ ಮೇನ್ ಗುರು. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಕೆ ಡಿ ಸಿ ವರ್ಸಸ್ ಆರ್ ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ ಆರ್ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಒಟ್ಟಿನಲ್ಲಿ ಇವರು ಸೂಪರ್ ಓವರ್ಗೆ ಹೋಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಸೂಪರ್ ಓವರ್ ಹೋದ್ರು ಅಂದ್ಬಿಟ್ಟು ರಾಹುಲ್ ಒಂದು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಬೇಗ ಅಗ್ರೆಸಿವ್ನೆಸ್ನ ತೋರ್ಸೋಕೆ ಹೋಗಿ ಔಟ್ ಆದರು. ಮೇನ್ ಗುರು ಇಲ್ಲಿ ಅಭಿಷೇಕ್ ಪೋರಲ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಡಿ ಸಿ ಬ್ಯಾಟಿಂಗ್ ಒಂದು ಲೆವೆಲ್ಗೆ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇವ್ರದ್ದು ಪವರ್ ಪ್ಲೇ ಸಿಕ್ಕಾಪಟ್ಟೆ ವಿಕೆಟ್ಗಳನ್ನ ತಗೊಂಡ್ರು. ಮೇನ್ ಇಲ್ಲಿ ಜೋಪ್ರಾಚರ್ಗೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ 2 ಕ್ರೂಷಿಯಲ್ ವಿಕೆಟ್ನ ತಗೊಂಡ್ರು. ಒಟ್ಟಿನಲ್ಲಿ ತೀಕ್ಷ್ಣ ಆಗಲಿ ಸರಂಗ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೋ ಸ್ಕೋರ್ನ ಡಿಪೆಂಡ್ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇ ನೋಡಿದ್ರೆ ವಿಕೆಟ್ಗಳು ಬೇಗ ಕಳ್ಕೊಂಡ್ರು. ಒಟ್ಟಿನಲ್ಲಿ ಪವರ್ ಪ್ಲೇಗೆ ಮಿನಿಮಮ್ 2 ವಿಕೆಟ್ ಕಳ್ಕೊಂಡ್ರೆ ಲಾಸ್ಟು 13ನೇ ಓವರ್ ತನಕ ಒಂದೊಳ್ಳೆ ರಾಹುಲ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡಿರೋದು. ಕೊನೆಗೆ ವಿಕೆಟ್ಗಳು ಬೇಗನೆ ಕಳ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಡಿ ಸಿ ಒಂದು ಲೆವೆಲ್ಗೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಮಿನಿಮಮ್ 200 ಹೊಡಿಬೇಕಿತ್ತು ಇವರು. ಅದರಿಂದನೇ 200 ಹೊಡಿದಿರೋದ್ರಿಂದನೇ ಇದು ಸೂಪರ್ ಓವರ್ಗೆ ಹೋಯ್ತು ಹೊರತು ಇನ್ನೇನು ಹೋಗ್ಲಿಲ್ಲ ಅನ್ಬೋದು. ಇಲ್ಲಿ 200 ಹೊಡಿಬೇಕಿತ್ತು ಇವರು, 200 ಹೊಡಿಲಿಲ್ಲ. ಅದರಿಂದನೇ ಇವರು ಸೂಪರ್ ಓವರ್ ಕಚ್ಕೋತು ಇದು ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 188ನ ಚೇಸ್ ಮಾಡಕ್ಕೆ ಬಂದವರು. ಒಟ್ಟಿನಲ್ಲಿ ರಾಜಸ್ಥಾನಿಗೆ ಆಘಾತ ಅಂದರೆ ಒಟ್ಟಿನಲ್ಲಿ ಮೇನು ಇಲ್ಲಿ ಯಶಸ್ವಿ ದೇಶಗಳು ಮತ್ತು ಸಂಜು ಸ್ಯಾಮ್ಸಂಗು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬಂದರೂ ಇಲ್ಲಿ ಸೂಪರ್ ಓವರ್ಗೆ ಹೋಯ್ತು ಅನ್ಬೋದು. ಯಾಕೆಂದರೆ ಇಲ್ಲಿ ಪವರ್ ಪ್ಲೇಲಿ ಇವರು ವಿಕೆಟ್ ತೆಗಿಲಿಲ್ಲ ಅನ್ಬೋದು. 9ನೇ ವಿಕೆಟ್ಗೆ ರಿಯಾಂಕ್ ಪರಾಂಗ್ ವಿಕೆಟ್ ತೆಗೆದ್ರೆ ಹೊರತು ಇಲ್ಲಿ ಯಶಸ್ವಿ ಜೈಸ್ವಾಲ್ನ 14ನೇ ಓವರ್ಗೆ ವಿಕೆಟ್ ತೆಗೆದ್ರು. ಅವರಿಂದ ನಿತೀಶ್ ರಾಣಾನು ಬೇಗನೆ ಔಟ್ ಆದರು. ಇಲ್ಲಿ ಮೇನ್ ಗುರು ಇಲ್ಲಿ ಶುಭ್ಮನ್ ಗಿಲ್ಗೆ ಕ್ರೆಡಿಟ್ ಕೊಡಬೇಕು. ಅವರು ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಎಲ್ಲರ ಜೊತೆ ಬಂದರೂ ಕೊನೆವರೆಗೂ ಹೈ ಇಂಟೆನ್ಷನ್ ಮ್ಯಾಚ್ ಸೂಪರ್ ಓವರ್ಗೆ ಹೋಯ್ತು. ಒಟ್ಟಿನಲ್ಲಿ ಇದು ಸೂಪರ್ಗೆ ಹೋಗೋ ಮ್ಯಾಚ್ ಯಾಕೆ ಆಗಿದೆ ಅಂದರೆ ಮಿನಿಮಮ್ ಇಲ್ಲಿ 200 ಹೊಡಿಬೇಕಿತ್ತು, ಅದು 200 ಹೊಡಿಲಿಲ್ಲ. ಒಟ್ಟಿನಲ್ಲಿ ಡಿ ಸಿ ಅವರು ಒಂದು ಲೆವೆಲ್ಗೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಹೊರತು ಅದರಿಂದನೇ ಒಂದು ತೀರಾ ಸಿಕ್ಕಾಪಟ್ಟೆ ಬೌಲಿಂಗ್ಗಳಾಗಲಿ ಲಾಸ್ಟ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಮಿಚೆಲ್ ಒಂದು ಕ್ರೂಷಿಯಲ್ ವಿಕೆಟ್ ತಗೊಂಡ್ರೆ, ಇಲ್ಲಿ ಕುಲ್ದೀಪ್ ಯಾದವ್ 1 ವಿಕೆಟ್ ತಗೊಂಡ್ರು. ಅಕ್ಷಯ್ ಪಟೇಲ್ ಅಷ್ಟೇ. ಮೇನು ಇಲ್ಲಿ ಮುಖೇಶ್ ಕುಮಾರ್ ವಿಕೆಟ್ ತೆಗಿಲಿಲ್ಲ, ಒಂದು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಅವರಿಂದೇನೋ ಅಷ್ಟೇ ಠಾಕೂರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಸಿಕ್ಕಾಪಟ್ಟೆ ಗೇಮ್ ಓವರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇವರು ಡಿ ಸಿ ಅವರು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕ್ಯಾಚ್ಗಳನ್ನ ಬಿಟ್ರು. ಅದರಿಂದನೇ ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಡಿ ಸಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಸೂಪರ್ ಓವರ್ಗೆ ಕೊನೆವರೆಗೂ ತೊಗೊಂಡೋದ್ರು. ಒಟ್ಟಿನಲ್ಲಿ ಸೂಪರ್ ಓವರ್ ತಗೊಂಡೋಗಿ ಒಟ್ಟಿನಲ್ಲಿ ಸೂಪರ್ ಓವರ್ ಸ್ಕೋರ್ ನೋಡಿದ್ರೆ ಇಲ್ಲಿ ಮಿನಿಮಮ್ ಮೇನ್ ಗುರು ಇಲ್ಲಿ ಫಸ್ಟು ಬ್ಯಾಟಿಂಗ್ ಆಡಿದ್ರು. ಇಲ್ಲಿ ಸೂಪರ್ ಓವರಲ್ಲಿ ಶುಭ್ಮನ್ ಬ್ಯಾಟಿಂಗ್ ಆಡಿದ್ರು. 6 ರನ್ ಹೊಡೆದ್ರು, ಬೇಗನೆ ಔಟ್ ಆಗಲಿಲ್ಲ. ಇಲ್ಲಿ ರಿಯಾಂಕ್ ಪರಾಂಗ್ ಔಟ್ ಆದರು. ಅವ್ರ ಹಿಂದೆ ಯಶಸ್ವಿ ಜೈಸ್ವಾಲ್ ಔಟ್ ಆದರು. ಒಟ್ಟಿನಲ್ಲಿ ಆಲ್ ಔಟ್ ಆದ್ರೂ ಒಟ್ಟಿನಲ್ಲಿ ಮೇನ್ ಗುರು ಇವರು ಚೆನ್ನಾಗಿ ಆಡಿತಿಲ್ಲ ಡಿ ಸಿ ಅವರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಫೀಲ್ಡಿಂಗ್ ಮಿಸ್ಟೇಕ್ಗಳು, ಅದರಿಂದನೇ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನಿಂಗ್ ಮಾಡಿದ್ರು. ಮೇನು ಇಲ್ಲಿ ಶುಭ್ಮನ್ ಆಗಲಿ ಯಶಸ್ವಿ ಜೈಸ್ವಾಲ್ ಸಿಕ್ಕಾಪಟ್ಟೆ ಎಲ್ಲರ ಜೊತೆ ಪಾರ್ಟ್ನರ್ಶಿಪ್ ಬೆಳ್ಕೊ ಹೋದ್ರೂ ಇವ್ರಿಗೆ ಗೆಲ್ಲಕ್ಕಾಗಲಿಲ್ಲ. ಆಮೇಲೆ 13 ರನ್ನ ಚೇಸ್ ಮಾಡಕ್ಕೆ ಬಂದರು. ಒಟ್ಟಿನಲ್ಲಿ ಇಲ್ಲಿ ಡಿ ಸಿ ಅವರು 13 ರನ್ ಚೇಸ್ ಮಾಡಕ್ಕೆ ಬಂದರು. ಒಟ್ಟಿನಲ್ಲಿ ಮೇನ್ ಗುರು ಡಿ ಸಿ ಗೆದ್ರು. ಒಟ್ಟಿನಲ್ಲಿ 7 + 6 ರನ್ ಹೊಡೆದ್ರು. ಇಲ್ಲಿ ರಾಹುಲ್ ಅವರು ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡೋದ್ರು ಅನ್ಬೋದು. ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಅವರು ಒಟ್ಟಿನಲ್ಲಿ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಡಿ ಸಿ ಅವರು ಸೂಪರ್ ಓವರ್ ತಗೊಂಡೋಗಿ ಅದು ಸೂಪರ್ ಓವರ್ ತಗೊಂಡೋಗೋ ಅವಶ್ಯಕತೆ ಏನಿರಲಿಲ್ಲ. ಒಟ್ಟಿನಲ್ಲಿ ತಗೊಂಡೋಗಿ ಹೆಂಗೋ ಮ್ಯಾಚ್ನ ಗೆಲ್ಲಿಸಿದ್ರು. ಒಟ್ಟಿನಲ್ಲಿ ಸೂಪರ್ ಓವರ್ ಕೊನೆಗೂ ಡಿ ಸಿ ಗೆದ್ದರು. ನಾನು ಹೇಳಿದ್ದೆ ಡಿ ಸಿ ವರ್ಸಸ್ ಡಿ ಸಿ ಗೆಲ್ತಾರೆ ಅಂದ್ಕೊಂಡಿದ್ದೆ. ಡಿ ಸಿ ಸೂಪರ್ ಓವರ್ ಮಾಡಿಕೊಂಡು ಫಸ್ಟು ಈ ಸೀಸನ್ 25ನೇ ಫಸ್ಟ್ ಸೂಪರ್ ಓವರ್ ಮಾಡಿಕೊಂಡು ಒಟ್ಟಿನಲ್ಲಿ ಡಿ ಸಿ ಅವ್ರು ಗೆದ್ದರು. ಈ ರಿವ್ಯೂ ನಿಮಗೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರು, ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.